ಈ ಕಷಾಯಗಳಾದ ಕಾರಣದಿಂದಾಗಿ ದೇಹದಲ್ಲಿ ಈ ನೋವಿನಂಥ ಸಮಸ್ಯೆಗಳು ಕಂಡುಬಂದು ಬರ್ತವೆ. ಜೊತೆಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಗ್ಯಾಸ್ ಆಗುವ ಚಾನ್ಸಸ್ ಕಡಿಮೆ ಆಗುತ್ತೆ. ದೇಹ ಭಾರ ಅನಿಸ್ಬೋದು, ನಿಧಾನ ಆಗ್ತದೆ ಅವರ ಕೆಲಸಗಳು. ಇದೆಲ್ಲ ಜೀರ್ಣಕ್ರಿಯೆಯು ನಿಧಾನವಾಗಿರುತ್ತೆ. ಅದೇ ಪಿತ್ತ ಪ್ರಕೃತಿಯವರಿಗೆ ಜೀರ್ಣಕ್ರಿಯೆ ಬಹಳ ಬೇಗ ಆಗುತ್ತೆ. ಅಥವಾ ರೊಟ್ಟಿನೋ ಚಪಾತಿನೋ ಏನ್ ತಿಂದ್ರೂ ಅದು ಸಿಹಿ ಇರುತ್ತಲ್ವಾ, ಅದ್ರ ಗುಣ ಸಿಹಿನೇ ಅಲ್ವಾ, ಹುಳಿ ಖಾರ ಉಪ್ಪು ಏನಿರೋದಿಲ್ಲ. ಹಾಗಾಗಿ ಅದು ಪ್ರಧಾನವಾಗಿರುತ್ತೆ. ಆದ್ರೆ ಮೇಲಿಂದ ಹಾಕೊಳ್ಳುವಂತ ಪದಾರ್ಥ ಇದೆಯಲ್ಲ, ಅದು ಸ್ವಲ್ಪ ಈ ತರ ಗುಣ ಇದ್ರೆ ಒಳ್ಳೇದು. ನಮಸ್ಕಾರ. ವಾತ ಪಿತ್ತ ಕಫ ಪ್ರಕೃತಿಯವರ ಡಯಟ್ ಚಾರ್ಟ್ ಹೇಗಿರಬೇಕು ಅಂತ ಇವತ್ತು ನೋಡೋಣ. ಆದ್ರೆ ಇದಕ್ಕೊಂದು ಪ್ರಶ್ನೆ ಬರುತ್ತೆ, ನನ್ನ ಪ್ರಕೃತಿ ಯಾವುದು ಅಂತ ಹೇಗೆ ಗೊತ್ತು ಮಾಡ್ಕೊಳ್ಳೋದು ಅಂತ. ಅದು ಆಯುರ್ವೇದ ಓದದೇ ಇದ್ರೆ ತುಂಬಾ ತುಂಬಾ ಕಷ್ಟ. ಯಾಕೆಂದ್ರೆ ಪ್ರಕೃತಿ ಅನ್ನೋದು ಮೊದಲ ಅಂಡಾಣು ವೀರ್ಯಾಣು ಮೊದಲ ಬಾರಿಗೆ ಆ ಸೇರುವ ಸಮಯದಿಂದ ಹಿಡಿದು ಜೀವನದ ಕೊನೆಯವರೆಗೂ ಒಂದೇ ಪ್ರಕೃತಿ ಇರುತ್ತೆ. ಆದರೆ ವಿಕೃತಿ, ಅದು ವಾತದ ರೋಗ ಬರ್ಬೋದು, ಪಿತ್ತದ ರೋಗವೂ ಬರ್ಬೋದು, ಕಫದ ರೋಗವೂ ಬರ್ಬೋದು. ಹಾಗಾಗಿ ನಾವು ಅದನ್ನು ಜಡ್ಜ್ ಮಾಡೋದು ಅಷ್ಟು ಸುಲಭಕ್ಕಾಗೋದಿಲ್ಲ. ಹಾಗಾಗಿ ನಾನೊಂದು ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ. ನೀವು ವಾತದ ಪ್ರಕೃತಿಯವರು, ಅಥವಾ ನಿಮಗೆ ವಾತಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬಂದಿದೆ, ಅಥವಾ ದೇಹದಲ್ಲಿ ವಾತ ಜಾಸ್ತಿ ಆಗಿದೆ ಯಾವುದೋ ಕಾರಣದಿಂದ ಅಂತ ಆದ್ರೆ, ಸಾಮಾನ್ಯವಾಗಿ ಈ ಡ್ರೈನೆಸ್ ದೇಹದಲ್ಲಿ, ಅಥವಾ ನೋವು, ಅಥವಾ ಕೋಲ್ಡ್ ಅನ್ಸೋದು, ಈ ತರದ ಸುಸ್ತು ಅನ್ಸೋದು, ಈ ತರದೆಲ್ಲ ಒಂದಿಷ್ಟು ಬದಲಾವಣೆಗಳು ಉಂಟಾಗ್ತವೆ. ಇನ್ನು ಪಿತ್ತದ ಪ್ರಕೃತಿಯವರು ನೀವು, ಅಥವಾ ಪಿತ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬಂದಿದೆ ಅಂತಾದ್ರೆ, ಆವಾಗ ಉಷ್ಣ ಉಷ್ಣ ಅಂತ ಫೀಲ್ ಆಗೋದು, ಪ್ರತಿಯೊಂದಕ್ಕೂ ಹೀಟ್ ಆಯ್ತು ಅಂತ ಅನ್ಸೋದು, ಅಥವಾ ಉರಿ ಅನ್ಸೋದು. ಅಕಾಲ ಫಲಿತೈರ್ವ್ಯಾಪ್ತೋ ಧೀಮಾನ್ ಸ್ವೇದೀಚ ರೋಷಣ ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಬೆವರು ಬರುತ್ತೆ, ಬುದ್ಧಿ ಚುರುಕಾಗಿರುತ್ತೆ ಪಿತ್ತ ಪ್ರಕೃತಿಯವರಿಗೆ ನಾನು ಹೇಳ್ತಿರೋದು. ಪಿತ್ತದ ಕಾಯಿಲೆ ಬಂದ್ರೆ ಬೇರೆ ತರ, ಅಥವಾ ಬಹಳ ಬೇಗ ಬಾಳ್ನೆಸ್ ಬರುತ್ತೆ, ಕೂದಲು ಬೆಳ್ಳಗಾಗತ್ತೆ, ಈ ಥರದ್ದೆಲ್ಲ ಅಂತ. ಸೊ ಸಾಮಾನ್ಯವಾಗಿ ಉಷ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಲಕ್ಷಣಗಳು ಇರ್ತವೆ ಅಂತ ಅಂದ್ಕೊಳ್ಳಿ. ಇನ್ನು ಕಫ ಪ್ರಕೃತಿ ಅಥವಾ ಕಫಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರುವಂತವರಿಗೆ ದೇಹ ಭಾರ ಅನಿಸ್ಬೋದು, ನಿಧಾನ ಆಗ್ತದೆ ಅವರ ಕೆಲಸಗಳು. ಇದೆಲ್ಲ ಜೀರ್ಣಕ್ರಿಯೆಯು ನಿಧಾನವಾಗಿರುತ್ತೆ. ಅದೇ ಪಿತ್ತ ಪ್ರಕೃತಿಯವರಿಗೆ ಜೀರ್ಣಕ್ರಿಯೆ ಬಹಳ ಬೇಗ ಆಗುತ್ತೆ. ವಾತ ಪ್ರಕೃತಿಯವರಿಗೆ ಕೆಲವೊಮ್ಮೆ ಬೇಗ ಆಗುತ್ತೆ, ಕೆಲವೊಮ್ಮೆ ಲೇಟ್ ಆಗುತ್ತೆ, ಕೆಲವೊಮ್ಮೆ ಸಿಕ್ಕಾಪಟ್ಟೆ ಹಸಿವೆ ಆಗುತ್ತೆ, ಕೆಲವೊಮ್ಮೆ ಹಸಿವೆ ಆಗಲ್ಲ. ಈ ತರ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಕಫ ಪ್ರಕೃತಿಯಲ್ಲಿ ಸ್ವಲ್ಪ ಬೊಜ್ಜು ಬರುವ ಚಾನ್ಸಸ್ ಜಾಸ್ತಿ. ನೆಗಡಿ, ಶೀತ, ಏನು ಕಫ ಕಫ ಅಂದ್ರೆ ಕಫ ಆಗತ್ತಲ್ಲ, ಆ ತರ ಆಗೋ ಚಾನ್ಸಸ್ ಜಾಸ್ತಿ. ಆಕ್ಚುಲಿ ಕಫ ಪ್ರಕೃತಿಗೂ ಕಫದ ರೋಗಕ್ಕೂ ಈ ಕಫ ಆಗೋದಕ್ಕೂ ಸಂಬಂಧ ಇಲ್ಲ. ನಾವು ಆಯುರ್ವೇದದಲ್ಲಿ ಹೇಳುವ ಕಫಕ್ಕೂ ನೀವು ಅಂದ್ಕೊಳ್ಳುವ ಕಫ ಹೊರಗಡೆ ಬರುತ್ತಲ್ಲ ಅದಕ್ಕೂ ಸಂಬಂಧ ಇಲ್ಲ. ಅದು ಸಂಬಂಧ ಇಲ್ಲ ಅಂದ್ರೆ ಕಫ ಪ್ರಕೃತಿಯವರಿಗೆ ಸಮಸ್ಯೆ ಆಗೋ ಚಾನ್ಸಸ್ ಜಾಸ್ತಿ. ಆದ್ರೆ ನಾವು ಒಂದು ಬೀಚ್ ಎದುರುಗಡೆ ನಿಂತ್ಕೊಂಡು ಇಷ್ಟು ಸಮುದ್ರ ಇದೆ ಅಂತ ಅಂದ್ಕೊಂಡಂಗಾಗತ್ತೆ ಕಫ ಇದೆ ಅಂತಂದ್ರೆ. ಅದರ ಲಕ್ಷ ಗಟ್ಟಲೆ ಪಟ್ಟು ದೊಡ್ಡ ಸಮುದ್ರ ಹೇಗಿರುತ್ತೋ ಹಾಗೆ ನಮ್ಮ ದೇಹದಲ್ಲಿಯೂ ಕೂಡ ಕಫಕ್ಕೆ ಸಂಬಂಧಪಟ್ಟ ವಿಷಯಗಳು, ನಾವು ಈ ಉಗಿಯುವ ಕಫ ಹೊರತಾಗಿ ಲಕ್ಷಾಂತರ ವಿಷಯಗಳಿವೆ. ಹಾಗಾಗಿ ಹಾಗೆ ಅರ್ಥ ಮಾಡ್ಕೊಳ್ಳೋದಲ್ಲ, ಬಟ್ ಕಫ ಆಗುವಂತ ಚಾನ್ಸಸ್ ಜಾಸ್ತಿ ಅಂತ. ಒಟ್ಟಿನಲ್ಲಿ ವಾತ ಪಿತ್ತ ಕಫ ಅನ್ನೋದ್ರ ಬಗ್ಗೆ ಒಂದಿಷ್ಟು ಬೇಸಿಕ್ ವಿಷಯಗಳು ನಿಮಗೆ ಗೊತ್ತಾಯ್ತು. ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದ್ರೆ ನಾನು ಆಯುರ್ವೇದ ಸತ್ಸಂಗ ಅನ್ನೋ ಪ್ಲೇ ಲಿಸ್ಟ್ ಅಲ್ಲಿ ವಾತ ಪಿತ್ತ ಕಫ ಅಂದ್ರೆ ಏನು, ಅವುಗಳ ಟೈಪ್ಸ್ ಏನು, ಅದರ ಬಗ್ಗೆ ಎಲ್ಲ ಹೇಳಿದ್ದೇನೆ. ನೀವು ಒಂದ್ಸಲ ಅದನ್ನು ನೋಡ್ಕೊಳ್ಳಿ, ಆ ಒಂದು ಕ್ಲಾರಿಟಿ ಬರುತ್ತೆ. ಮತ್ತೆ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಇವತ್ತು ನಾನು ಡಯಟ್ ಚಾರ್ಟ್ ಕೊಡುವಾಗ ಇದನ್ನ ವಾತದವರಿಗೆ, ಇದನ್ನ ಪಿತ್ತದವರಿಗೆ ಅಂತ ಹೇಳಿದ್ದೇನೆ ಅಂದ ತಕ್ಷಣ ಅಯ್ಯೋ ಇದು ನನಗಲ್ವೇನೋ, ನನಗಿದು ಬೇಡ, ಈ ರೀತಿ ಅಂದ್ಕೊಳ್ಳೋದು ಬೇಡ. ಸಾಮಾನ್ಯವಾಗಿ ಎಲ್ಲರೂ ಸೇವನೆ ಮಾಡುವಂಥದ್ದೇ ಹೇಳ್ತೇನೆ. ಆದ್ರೆ ಆಯಾ ಪ್ರಕೃತಿಯವರು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇವುಗಳನ್ನು ಸೇವನೆ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತ ಅಷ್ಟೇ. ಮೊದಲನೇದಾಗಿ ಖಾಲಿ ಹೊಟ್ಟೆಯಲ್ಲಿ ಏನನ್ನು ಕುಡಿಬೇಕು. ಆಯುರ್ವೇದದಲ್ಲಿ ಹಾಗೆ ಏನು ಬೆಳಗ್ಗೆ ಎದ್ದ ತಕ್ಷಣ ಏನೋ ಜ್ಯೂಸ್ ಕುಡಿಬೇಕು, ಕಷಾಯ ಕುಡಿಬೇಕು ಅಂತ ಹೇಳಿಲ್ಲ. ಆದ್ರೂ ಕುಡಿಯುವ ರೂಢಿ ಇದ್ರೆ, ಕುಡಿಬೇಕು ಅನ್ಸಿದ್ರೆ ಯಾರ್ಯಾರು ಯಾವ ಥರದ್ದನ್ನ ಕುಡಿಬೇಕು ಅಂತ. ಮೊದಲನೇದಾಗಿ ವಾತ ಪ್ರಕೃತಿಯವರಿಗೆ ಬೆಳಗ್ಗೆ ಎದ್ದಾಗ ದೇಹಕ್ಕೆ ಏನಾದ್ರೂ ತಗೊಂಡ್ರೆ ಸ್ವಲ್ಪ ಶಕ್ತಿ ಬರುತ್ತೆ, ದೇಹ ಒಣಗಿಬಿಟ್ಟಿದೆ ಅನ್ನುವ ಫೀಲಿಂಗ್ ಇರೋ ಚಾನ್ಸ್ ಜಾಸ್ತಿ. ಹಾಗಿರುವಾಗ ಒಂದು ಲೋಟ ಬಿಸಿ ಬಿಸಿ ನೀರಿಗೆ ಒಂದು ಚಮಚ ತುಪ್ಪ ಹಾಕೊಂಡು ಕುಡಿಬಹುದು. ಅಥವಾ ಕಷಾಯ ಮಾಡಿಕೊಂಡು ಜೀರಿಗೆ, ಶುಂಠಿ, ಅಜ್ವಾನ್ ಇಂಥವುಗಳನ್ನು ಹಾಕಿ ಕಷಾಯ ಮಾಡಿಕೊಂಡು ಅದಕ್ಕೆ ತುಪ್ಪವನ್ನು ಹಾಕೊಂಡು ಕುಡಿದ್ರೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಈ ಕಷಾಯಗಳಾದ ಕಾರಣದಿಂದಾಗಿ ದೇಹದಲ್ಲಿ ಈ ನೋವಿನಂಥ ಸಮಸ್ಯೆಗಳು ಕಂಡುಬಂದು ಬರ್ತವೆ. ಜೊತೆಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ, ಗ್ಯಾಸ್ ಆಗುವ ಚಾನ್ಸಸ್ ಕಡಿಮೆ ಆಗುತ್ತೆ. ತುಪ್ಪ ಇರೋದ್ರಿಂದ ವಾತದ ಆ ರೂಕ್ಷ ಗುಣ ಅಂದ್ರೆ ಡ್ರೈನೆಸ್ ಕ್ವಾಲಿಟಿ ಕಡಿಮೆ ಆಗುತ್ತೆ, ತುಂಬಾ ಅನುಕೂಲ ಆಗುತ್ತೆ. ಇನ್ನು ಪಿತ್ತ ಪ್ರಕೃತಿಯವರಿಗೆ, ಇವರಿಗೆ ಯಾವಾಗಲೂ ತಂಪು ತಂಪು ಕೂಲ್ ಅನ್ನೋ ತರ ಇರಬೇಕು. ಹಾಗಾಗಿ ಬೆಳಿಗ್ಗೆ ಎದ್ದು ಬೂದುಗುಂಬಳಕಾಯಿಯ ಜ್ಯೂಸ್, ABC ಜ್ಯೂಸ್ ಅಂತ ಹೇಳ್ತಾರಲ್ಲ, ಆ ಥರದನ್ನ ಕುಡಿಬಹುದು. ಬೂದುಗುಂಬಳಕಾಯಿ ಜ್ಯೂಸ್, ಅಥವಾ ಗೋಧಿ ಹುಲ್ಲಿನ ಜ್ಯೂಸ್, ಅಥವಾ ಗರಿಕೆ ಹುಲ್ಲಿನ ಜ್ಯೂಸ್, ಇಂಥವನ್ನ ಮಾಡಿಕೊಂಡು ಕುಡಿಬಹುದು. ಆಗ ತಂಪಾಗಿರುತ್ತೆ, ಇಡೀ ದಿನ ಖುಷಿಯಾಗಿರ್ತಾರೆ. ಎಸ್ಪೆಷಲಿ ಬೂದುಗುಂಬಳಕಾಯಿ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಕಫ ಪ್ರಕೃತಿಯವರು ಸಹಜವಾಗಿ ಒಂದ್ ಸ್ವಲ್ಪ ಜೀರ್ಣಕ್ರಿಯೆ ಮಂದ ಅನ್ನೋ ತರ ಇರುತ್ತೆ. ಹಾಗಾಗಿ ಬರೇ ಬಿಸಿನೀರು ಅಥವಾ ಕಷಾಯ ಕುಡಿದ್ರು ಸಾಕು. ಸೇಮ್ ಜೀರಿಗೆ, ಶುಂಠಿ, ಕೊತ್ತಂಬರಿ ಬೀಜ, ಬೇಕಿದ್ರೆ ಒಂಚೂರು ಅಜ್ವಾನ್ ಇಂಥದನ್ನ ಹಾಕೊಂಡು ಕಷಾಯ ಮಾಡ್ಕೊಂಡು ಕುಡಿದ್ರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಚುರುಕಾಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸಾಮಾನ್ಯವಾಗಿ ಕಫ ಪ್ರಕೃತಿಯವರಿಗೆ ಮಂದ ಇರ್ತಾರೆ, ಹಾಗಾಗಿ ಅಂತವರಿಗೆ ಕಷಾಯ ಕುಡಿದು ಚುರುಕಾಗ್ಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಕಫಲ ಪ್ರಕೃತಿಯವರು ಆ ಕಷಾಯ ಮಾಡಿಕೊಂಡು ಅದು ಸ್ವಲ್ಪ ಉಗುರು ಬೆಚ್ಚಗೆ ಆದ ನಂತರ, ತಣದ ನಂತರ ಅದಕ್ಕೊಂದು ಚಮಚ ಜೇನುತುಪ್ಪ ಹಾಕೊಂಡು ಕುಡಿದ್ರು
ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಕಫದೋಷದಿಂದ ಆದಂತಹ ಸಮಸ್ಯೆಗಳಲ್ಲಿ ಕೂಡ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಬೆಳಿಗ್ಗೆಯ ಬ್ರೇಕ್‌ಫಾಸ್ಟ್ ವಾತ ಮತ್ತು ಪಿತ್ತ ದೋಷದ ಸಮಸ್ಯೆಯಿಂದ ಅನುಭವಿಸ್ತಿರೋರು ಅಥವಾ ಪ್ರಕೃತಿ ಇರುವವರು ಆದಷ್ಟು ಬ್ರೇಕ್‌ಫಾಸ್ಟ್ ಸ್ಕಿಪ್ ಮಾಡದೇ ಇದ್ರೆ ಒಳ್ಳೆಯದು. ವಾತನ ಪ್ರಕೃತಿಯವರಿಗೆ ಉದ್ದಿನ ದೋಸೆ, ಇಡ್ಲಿ ಇಂಥವೆಲ್ಲ ಹೆಲ್ಪ್ ಆಗ್ತವೆ. ಅದರಲ್ಲೂ ಅದಕ್ಕೆ ಸ್ವಲ್ಪ ತುಪ್ಪ ಎಲ್ಲ ಹಾಕ್ಕೊಂಡು ಅಥವಾ ಈ ಒಳ್ಳೆಯ ಎಣ್ಣೆ ಎಲ್ಲ ಹಾಕ್ಕೊಂಡು ತಗೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಆದ್ರೆ ನಿತ್ಯ ಉದ್ದನ್ನ ಬಳಕೆ ಮಾಡೋದಲ್ಲ. ವಾರದಲ್ಲಿ ಒಂದೆರಡು ದಿನ ಸ್ವಲ್ಪ ಉದ್ದನ್ನ ತುಪ್ಪದಲ್ಲಿ ಹುರಿದು ಆ ಉದ್ದಿನಿಂದ ಮಾಡಿದ ಪದಾರ್ಥವನ್ನ ಬಳಕೆ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ರೊಟ್ಟಿ, ಉಪ್ಪಿಟ್ಟು ಈ ತರದ ಯಾವುದೇ ಪದಾರ್ಥವನ್ನು ಸೇವನೆ ಮಾಡಬಹುದು. ಬಟ್ ಅದಕ್ಕೆ ಸೇವನೆ ಮಾಡುವಾಗ ಸ್ವಲ್ಪ ಹೆಚ್ಚು ಎಳ್ಳೆಣ್ಣೆ ಅಥವಾ ತುಪ್ಪ ಇಂಥವುಗಳನ್ನು ಬಳಕೆ ಮಾಡಿದ್ರೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ. ನಿಧಾನವಾಗಿ ಆ ಸಮಸ್ಯೆಗಳೆಲ್ಲ ಕಡಿಮೆ ಆಗ್ತಾ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ವಾತಲ ಪ್ರಕೃತಿಯವರು ವಾರದಲ್ಲಿ ಒಂದೆರಡು ದಿನ ಮೊಸರನ್ನು ಕೂಡ ಬಳಕೆ ಮಾಡಬಹುದು. ಪಿತ್ತಲ ಪ್ರಕೃತಿಯವರು ಬೆಳಿಗ್ಗೆ ಜ್ಯೂಸ್ ಎಲ್ಲ ಕುಡಿದಿರ್ತಾರಲ್ಲ, ಬ್ರೇಕ್‌ಫಾಸ್ಟ್ ಮಾಡಲಿಕ್ಕೆ ಸ್ವಲ್ಪ ಈ ತಂಪು ಗುಣವನ್ನು ಹೊಂದಿರುವಂತಹ ಪದಾರ್ಥಗಳನ್ನೇ ಬಳಕೆ ಮಾಡಿದ್ರೆ ಒಳ್ಳೆಯದು. ಬೆಣ್ಣೆ, ತುಪ್ಪ ಇಂಥವುಗಳನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು. ಈ ವಾತಕ್ಕೆ ಎಳ್ಳೆಣ್ಣೆ, ಪಿತ್ತಕ್ಕೆ ತುಪ್ಪ ತುಂಬಾ ತುಂಬಾ ಹೆಲ್ಪ್. ಕಫಕ್ಕೆ ಜೇನುತುಪ್ಪ ನಾನು ಆಗ್ಲೇ ಹೇಳಿದ್ದೇನೆ. ಹಾಗಾಗಿ ತುಪ್ಪ ಅಥವಾ ಬೆಣ್ಣೆಯನ್ನ ಹಾಕ್ಕೊಂಡು ರೊಟ್ಟಿಯನ್ನು, ರಾಗಿ ದೋಸೆಯನ್ನ ಅಥವಾ ರಾಗಿ ಅಂಬಲಿಯನ್ನ ಖಂಡಿತ ಬಳಕೆ ಮಾಡಬಹುದು. ದೇಹ ತಂಪಾಗಿರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಆದ್ರೆ ಮೊಸರಿನ ಬಳಕೆ ಜಾಸ್ತಿಯಾಗಿ ಅವರು ಮಾಡೋದು ಬೇಡ. ಹಸಿವಿಲ್ಲ ಅಥವಾ ಮತ್ತೆ ಮಧ್ಯಾಹ್ನ ಊಟ ಬೇಗ ಇದೆ ಅಂತಹ ಕಂಡೀಷನ್ಸ್ ಅಲ್ಲಿ ಸ್ವಲ್ಪ ಬಿಸಿ ಬಿಸಿ ಹಾಲಿಗೆ ಒಂದು ಚಮಚ ತುಪ್ಪ ಹಾಕೊಂಡು ಕುಡಿದ್ರೂ ಸಾಕಾಗ್ತದೆ. ಕಫಲ ಪ್ರಕೃತಿಯವರು ಹಸಿವಿಲ್ಲ ಅಂತ ಆದ್ರೆ ಫಾಸ್ಟಿಂಗ್ ಕೂಡ ಮಾಡಬಹುದು. ಅಂದ್ರೆ ಲೇಟ್ ಆಗಿ ನಾನು ಊಟ ಮಾಡ್ತೇನೆ ಮತ್ತೆ ರಾತ್ರಿ ಊಟವನ್ನು ಬೇಗ ಮುಗಿಸ್ಕೊಂಡು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ತರ ಮಾಡ್ತೇನೆ. ದಿನಕ್ಕೆ 2 ಬಾರಿ ಮಾತ್ರ ಆಹಾರ ಸೇವನೆ ಮಾಡ್ತೇನೆ. ಕೆಲವೊಬ್ರು ದಿನಕ್ಕೆ 1 ಬಾರಿ ಮಾತ್ರ ಆಹಾರ ಸೇವನೆ ಮಾಡ್ಕೊಂಡು ಆರಾಮಾಗಿರ್ಬೋರು ಇರ್ತಾರೆ. ಯಾಕೆಂದ್ರೆ ಅವರ ಪ್ರಕೃತಿ ಆಗಿರುತ್ತೆ. ಸಾಮಾನ್ಯವಾಗಿ ವಾತ ಅಥವಾ ಪಿತ್ತ ಪ್ರಕೃತಿಯವರಿಗೆ ಇದನ್ನ ಮಾಡ್ಲಿಕ್ಕೆಲ್ಲ ಆಗಲ್ಲ. ಅದು ನನಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಕಫ ಪ್ರಕೃತಿಯವರು ಆ ತರ ಮಾಡಬಹುದು. ಬ್ರೇಕ್‌ಫಾಸ್ಟ್ ಕೂಡ ಸ್ವಲ್ಪ ಲೈಟ್ ಆಗಿ ಮಾಡಿದ್ರೆ ಒಳ್ಳೆಯದು. ಮಧ್ಯಾಹ್ನದ ಊಟದಲ್ಲಿ ವಾತಲ ಪ್ರಕೃತಿಯವರು ಸಿಹಿ, ಹುಳಿ, ಉಷ್ಣ ಮತ್ತೆ ಸ್ವಲ್ಪ ಜಿಡ್ಡಿನ ಅಂಶ ಇರುವಂತಹ ಆಹಾರವನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು. ಹಾಗಾಗಿ ಊಟದ ಪ್ರಾರಂಭದಲ್ಲಿ ಮೊದಲ ಒಂದು ತುತ್ತು ಬಿಸಿ ಬಿಸಿ ಅನ್ನಕ್ಕೆ ಒಂದು ಚಮಚ ತುಪ್ಪ ಹಾಕಿ, ಅದಕ್ಕೆ ಒಂದು ಚಿಟಿಕೆಯಷ್ಟು ಸೈಂಧವ ಲವಣವನ್ನು ಹಾಕಿ ಅಥವಾ ಉಪ್ಪನ್ನು, ಮಾಮೂಲಿ ಉಪ್ಪರ ಪರವಾಗಿಲ್ಲ, ಹಾಕಿ ಒಂದು ಸ್ವಲ್ಪ ಅದನ್ನ ಕಲಿಸ್ಕೊಂಡು ಊಟ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಅದಾದ ನಂತರ ಈ ಸೋರೆಕಾಯಿ, ಬಸಳೆ ಸೊಪ್ಪು ಇಂಥವುಗಳನ್ನ ಬಳಕೆ ಮಾಡಿ ತಯಾರು ಮಾಡಿದಂಥ ಆಹಾರವನ್ನು ಬಳಕೆ ಅಂದ್ರೆ ಆಹಾರವನ್ನು ಸೇವಿಸಬಹುದು. ಜೊತೆಗೆ ಈ ಪಾಯಸವನ್ನ ಅಥವಾ ಜೀರ್ಣಕ್ಕೆ ಸ್ವಲ್ಪ ಸುಲಭವಾಗಿ ಜೀರ್ಣ ಆಗುವಂಗಿದ್ರು ದೇಹಕ್ಕೆ ಹೆಚ್ಚು ಕ್ವಾಲಿಟಿಯಲ್ಲಿ ಹೆವಿ ಆಗಿರುವಂಥದ್ದು ಉದ್ದಿನಂತಹ ಐಟಮ್ಸ್ ಅನ್ನ, ಸೊ ಅಂದ್ರೆ ಒಟ್ಟು ಸ್ವಲ್ಪ ಸಿಹಿ, ಹುಳಿ, ಸ್ವಲ್ಪ ಜೀರ್ಣಕ್ಕೆ ಹೆವಿ ಅನ್ನುವಂತಹ ಪದಾರ್ಥಗಳನ್ನ ಬಳಕೆ ಮಾಡಬಹುದು. ಈ ತರ ಬಳಕೆ ಮಾಡೋದ್ರಿಂದ ವಾತದೋಷ ಕಂಟ್ರೋಲ್ ಇರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ಊಟದ ಕೊನೆಯಲ್ಲಿ ಮಜ್ಜಿಗೆಗೆ ಸ್ವಲ್ಪ ಉಪ್ಪು ಹಾಕೊಂಡು ಸೇವನೆ ಮಾಡಬಹುದು. ಗ್ಯಾಸ್ ಆಗ್ತದೆ ಅಂತೆಲ್ಲ ಇದ್ರೆ ಜೀರಿಗೆ ಪುಡಿ, ಶುಂಠಿ ಪುಡಿ, ಓಂಕಾಳಿನ ಪುಡಿ, ಬೇಕಿದ್ರೆ ಒಂದು ಸಣ್ಣ ಚೂರು ಇಂಗನ್ನ ತುಪ್ಪದಲ್ಲಿ ಹುರಿದು ವಾರದಲ್ಲಿ ಒಂದೆರಡು ದಿನ ಮಾತ್ರ ತುಪ್ಪದಲ್ಲಿ ಹುರಿದು ಅದನ್ನ ಮಜ್ಜಿಗೆಗೆ ಹಾಕೊಂಡು ಕುಡಿಬಹುದು. ಇದರಿಂದ ನನಗೆ ನೋವಾಗುತ್ತೆ, ಗ್ಯಾಸ್ ಮೇಲ್ಮುಖವಾಗಿ ಅನ್ಸುತ್ತೆ, ಈ ತರ ಸಿಂಪ್ಟಮ್ಸ್ ಇದ್ರೂ ಕಡಿಮೆ ಆಗುತ್ತೆ. ಮೊಸರನ್ನು ಕೂಡ ಊಟದ ಕೊನೆಯಲ್ಲಿ ವಾರದಲ್ಲಿ ಒಂದೆರಡು ದಿನ ಖಂಡಿತ ಬಳಕೆ ಮಾಡಬಹುದು. ಪಿತ್ತಲ ಪ್ರಕೃತಿಯವರು ಊಟಕ್ಕೆ ಸ್ವಲ್ಪ ತುಪ್ಪವನ್ನ ಹಾಕಿ ಅದರಿಂದ ಪ್ರಾರಂಭ ಮಾಡೋದು ಹೆಚ್ಚು ಒಳ್ಳೆಯದು. ಯಾಕೆಂದ್ರೆ ಪಿತ್ತಕ್ಕೆ ತುಪ್ಪ ತುಂಬಾ ಒಳ್ಳೆಯದು. ಅದಾದ ನಂತರ ಮುಂದಿನ ಆಹಾರದಲ್ಲಿಯೂ ಕೂಡ ಆದಷ್ಟು ಹುಳಿ, ಖಾರ, ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ ಒಳ್ಳೆಯದು. ಅದರ ಅರ್ಥ ಅದನ್ನೆಲ್ಲ ಬಿಟ್ಬಿಡ್ಬೇಕು ಅಂತಿಲ್ಲ. ಎಲ್ಲ ಟೇಸ್ಟ್ ನಮಗೆ ಬೇಕು. ಸ್ವಲ್ಪ ಕಡಿಮೆ ಇದ್ದು ಸ್ವಲ್ಪ ಸಿಹಿ, ಕಹಿ, ಒಗರು ಅಥವಾ ತಂಪು ಗುಣ ಇರುವಂತಹ ಆಹಾರವನ್ನ ಹೆಚ್ಚಾಗಿ ಬಳಕೆ ಮಾಡಿದ್ರೆ ಒಳ್ಳೆಯದು. ಅಂದ್ರೆ ಪಾಲಕ್ ಸೊಪ್ಪು ಅಥವಾ ಈ ಪಡವಲಕಾಯಿ, ಬೂದುಗುಂಬಳಕಾಯಿ, ಹೀರೆಕಾಯಿ ಇಂಥವುಗಳನ್ನ ಬಳಕೆ ಮಾಡಿದಂತಹ ಈ ತಂಬುಳಿ ಅಂತ ಹೇಳ್ತಾರಲ್ಲ ಅಂಥದ್ದು, ತೆಂಗಿನಕಾಯಿಯಿಂದ ಉಪಯೋಗಿಸಿ ಮಾಡಿದಂಥದ್ದು, ಈ ತರ ತಂಪು ಗುಣ ಇರುವಂತಹ ಆಹಾರವನ್ನು ಬಳಕೆ ಮಾಡಿಕೊಳ್ಬೇಕು. ಎಣ್ಣೆಯನ್ನು ಬಳಕೆ ಮಾಡಿದ್ರು ಆದಷ್ಟು ತೆಂಗಿನ ಎಣ್ಣೆ ಪಿತ್ತ ಪ್ರಕೃತಿಯವರಿಗೆ ಹೆಲ್ಪ್ ಆಗುತ್ತೆ. ಇವರು ವಾರಕ್ಕೆ ಒಂದಿನಕ್ಕಿಂತ ಹೆಚ್ಚು ಮೊಸರು ಸೇವನೆ ಮಾಡೋದು ಬೇಡ. ಮತ್ತೆ ಊಟದ ಕೊನೆಯಲ್ಲಿ ಮಜ್ಜಿಗೆಯನ್ನು ಕುಡಿಬಹುದು. ಮಜ್ಜಿಗೆಗೆ ಸ್ವಲ್ಪ ಒಂದ್ 2-3 ಚಿಟಿಕೆ ಆರ್ಗ್ಯಾನಿಕ್ ಸಕ್ಕರೆ, ನಿಜವಾದ ಆರ್ಗ್ಯಾನಿಕ್ ಸಕ್ಕರೆ ಇರುತ್ತಲ್ಲ ಆ ತರದನ್ನ ಹಾಕೊಂಡು ಕುಡಿದ್ರೆ ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಹುಳಿ ಆಗಿರುವಂತ ಮಜ್ಜಿಗೆ ನೀವು ಮುಟ್ಲೇಬಾರ್ದು. ಕಫಲ ಪ್ರಕೃತಿಯವರು ಊಟವನ್ನ ತುಪ್ಪದಿಂದಲೇ ಪ್ರಾರಂಭ ಮಾಡಿದ್ರೆ ಒಳ್ಳೆಯದೇ. ಆದರೆ ತುಪ್ಪದ ಪ್ರಮಾಣ ಸ್ವಲ್ಪ ಕಡಿಮೆ ಇರಲಿ. ಮತ್ತೆ ಅದಾದ ನಂತರ ಸ್ವಲ್ಪ ಹೆಚ್ಚು ಈ ಕಹಿ, ಖಾರ, ಒಗರು ಇರುವಂಥವು, ಉಷ್ಣಗುಣ ಇರುವಂಥವು ಅಂಥವು ಸ್ವಲ್ಪ ಹೆಚ್ಚಿರಬೇಕು. ಈಗ ಅನ್ನ ಸಿಹಿಯಾಗಿರುತ್ತೆ, ಸೊ ಅನ್ನವನ್ನು ಊಟ ಮಾಡ್ತಾರೆ ಪರವಾಗಿಲ್ಲ, ಅಥವಾ ರೊಟ್ಟಿನೋ ಚಪಾತಿನೋ ಏನ್ ತಿಂದ್ರು ಅದು ಸಿಹಿ ಇರುತ್ತಲ್ವಾ, ಅದ್ರ ಗುಣ ಸಿಹಿನೇ ಅಲ್ವಾ, ಹುಳಿ, ಖಾರ, ಉಪ್ಪು ಏನಿರೋದಿಲ್ಲ. ಹಾಗಾಗಿ ಅದು ಪ್ರಧಾನವಾಗಿರುತ್ತೆ. ಆದ್ರೆ ಮೇಲಿಂದ ಹಾಕೊಳ್ಳುವಂತ ಪದಾರ್ಥ ಇದೆಯಲ್ಲ ಅದು ಸ್ವಲ್ಪ ಈ ತರ ಗುಣ ಇದ್ರೆ ಒಳ್ಳೆಯದು. ಉದಾಹರಣೆಗೆ ಹಾಗಲಕಾಯಿ, ನುಗ್ಗೆ ಸೊಪ್ಪು, ಶುಂಠಿ, ಸಾಸಿವೆ ಇಂಥವನ್ನ ಬಳಕೆ ಮಾಡಬಹುದು. ಊಟದ ಕೊನೆಯಲ್ಲಿ ಮಜ್ಜಿಗೆಗೆ ಒಂದು ಚಿಟಿಕೆಯಷ್ಟು ಅಳಲೆಕಾಯಿ ಪುಡಿನೋ, ಮೆಂತೆ ಪುಡಿ, ಕಾಳುಮೆಣಸಿನ ಪುಡಿ ಇಂಥವುಗಳನ್ನ ಸ್ವಲ್ಪ ಹಾಕೊಂಡು ಕೂಡ ಸೇವನೆ ಮಾಡಬಹುದು. ಇನ್ನು ರಾತ್ರಿಯ ಊಟವನ್ನ ಆದಷ್ಟು ಬೇಗ ಮುಗಿಸಬೇಕು, ಲೈಟ್ ಆಗಿರಬೇಕು. ಅದೆಲ್ಲ ನಾವು ಹಿಂದಿನ ವಿಡಿಯೋದಲ್ಲಿ ನಾವೆಲ್ಲ ನೋಡ್ಕೊಂಡಿದ್ದೇವೆ. ಆದ್ರೆ
ವಿಶೇಷವಾಗಿ ಪ್ರಕೃತಿಯ ಪ್ರಕಾರ ಹೋಗೋದಾದ್ರೆ ಯಾರಿಗೂ ತುಪ್ಪ ರಾತ್ರಿ ಊಟದಲ್ಲಿ ಸರಿಯಲ್ಲ. ಈ ಸಂಜೆ ಟೈಮಲ್ಲಿ ಕೆಲವೊಬ್ಬರಿಗೆ ಹಸಿವೆ ಆಗ್ಬಿಡುತ್ತೆ. ಎಸ್ಪೆಷಲಿ ವಾತ ಪಿತ್ತ ಪಿತ್ತ ಪ್ರಕೃತಿಯವರಿಗಂತೂ ಹಾಕಿದ್ದೆಲ್ಲ ಭಸ್ಮ ಆಗುತ್ತೆ ಅನ್ಸುತ್ತೆ. ವಾತ ಪ್ರಕೃತಿಯವರು ಒಂದೇ ಒಂಥರ ಆಗುತ್ತೆ. ಹಾಗಾಗಿ ಹಸಿವೆ ಆಯ್ತು ಅಂತಾದ್ರೆ ಆಗ ಅವರು ಬೇಕಿದ್ರೆ ಸ್ವಲ್ಪ ಬಿಸಿ ಬಿಸಿ ಹಾಲಿಗೆ ತುಪ್ಪ ಹಾಕೊಂಡು ಕುಡಿಯೋದು, ಬಿಸಿನೀರಿಗೆ ತುಪ್ಪ ಹಾಕೊಂಡು ಕುಡಿಯೋದು ಮಾಡ್ಬೋದು. ಬಟ್ ಸೂರ್ಯಾಸ್ತ ಆದ್ಮೇಲೆ ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಕರ್ದಿದ್ದು ಈ ಥರದ್ದು ಯಾವುದು ಬೇಡ. ಸೊ ಅಲ್ಲಿ ತುಪ್ಪದ ಬದಲಿಗೆ ಎಣ್ಣೆಯನ್ನು ಬೇಕಿದ್ರೆ ಬಳಕೆ, ಚಟ್ನಿ ಪುಡಿನೋ ಅನ್ನಕ್ಕೋ ಎಣ್ಣೆ ಕಲಸ್ಕೊಳ್ಬೇಕು ಅನ್ಸಿದ್ರೆ ಎಣ್ಣೆಯನ್ನು ಹಾಕೊಳ್ಬೋದು. ಪಿತ್ತ ಪ್ರಕೃತಿಯವರಿಗೆ ಕೊಬ್ಬರಿ ಎಣ್ಣೆ ಒಳ್ಳೆಯದಾದ್ರೆ, ವಾತ ಮತ್ತು ಕಫ ಪ್ರಕೃತಿಯವರಿಗೆ ಎಳ್ಳೆಣ್ಣೆ ಒಳ್ಳೆಯದು. ಕಫ ಪ್ರಕೃತಿಯವರಿಗೆ ಇನ್ನೂ ಸ್ವಲ್ಪ ಈ ಕುಸುಬೆ ಎಣ್ಣೆ, ಸಾಸಿವೆ ಎಣ್ಣೆ ಆದರೆ ಇನ್ನೂ ಹೆಚ್ಚಿಗೆ ಚೆನ್ನಾಗಿರ್ಬೋದು. ಬಟ್ ಎಳ್ಳೆಣ್ಣೆ ಎಲ್ಲರಿಗೂ ಒಳ್ಳೆಯದು. ಎಸ್ಪೆಷಲಿ ಪಿತ್ತದವರಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹೆಚ್ಚು ಅನುಕೂಲ ಆಗುತ್ತೆ. ಅಂದರೆ ಕೆಲವೊಬ್ಬರಿಗೆ ಸ್ವಲ್ಪ ಉಷ್ಣ ಅನ್ನೋ ಫೀಲಿಂಗ್ ಬರೋ ಕಾರಣದಿಂದಾಗಿ ಕೊಬ್ಬರಿ ಎಣ್ಣೆ ತಗೊಂಡ್ಬಿಟ್ರೆ ಆ ತಲೆಬಿಸಿ ಕೂಡ ಇರೋದಿಲ್ಲ. ಇನ್ನು ಮಧ್ಯದಲ್ಲಿ ಹಸಿವೆ ಆದಾಗ ಅಥವಾ ಬೇಕು ಅನಿಸಿದಾಗ ಹಣ್ಣು ತಿನ್ನಬೇಕು ಅಂತಾದರೆ ವಾತ ಪ್ರಕೃತಿಯವರಿಗೆ ಬಾಳೆಹಣ್ಣು, ಹಲಸನ್ನೆಲ್ಲ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಸ್ವಲ್ಪ ಜೀರ್ಣಕ್ಕೆ ಹೆವಿ ಇರೋದ್ರ ಜೊತೆಗೆ ದೇಹಕ್ಕೆ ಬಲವನ್ನು ಕೊಟ್ಟು ವಾತದೋಷವನ್ನು ಕಡಿಮೆ ಮಾಡುವಂಥ, ಸ್ವಲ್ಪ ವೇಟ್ ಗೇನ್ ಅನುಕೂಲ ಮಾಡಿಕೊಡುವಂಥದ್ದಾಗಿರೋದ್ರಿಂದ ಬಾಳೆಹಣ್ಣು, ಹಲಸನ್ನೆಲ್ಲ ಹೆಲ್ಪ್ ಆಗುತ್ತೆ. ಪಿತ್ತ ಪ್ರಕೃತಿಗೆ ತಂಪಾಗಿರುವಂಥದ್ದು ಬೇಕಲ್ಲ, ಚಿಕ್ಕು, ಸೀತಾಫಲ ಇಂಥದ್ದು ಹೆಲ್ಪ್ ಆಗುತ್ತೆ. ಅಂದ್ರೂ ತಿನ್ನಬೇಕು ಅಂತ ಅನ್ಸುತ್ತೆ ಅವರಿಗೆ. ಕಫ ಪ್ರಕೃತಿಯವರಿಗೆ ದಾಳಿಂಬೆ ಹಣ್ಣು, ಮೂಸಂಬಿ ಅಥವಾ ಕಲ್ಲಂಗಡಿ ಹಣ್ಣು ಇಂಥದ್ದನ್ನು ತಿನ್ನಲಿಕ್ಕೆ ಅವರಿಗೆ ಇಷ್ಟ ಆಗುತ್ತೆ, ತಿಂತಾರೆ. ಬಟ್ ಇದರ ಅರ್ಥ ಇಂತಿಂಥವ್ರು ಇದನ್ನೇ ಮಾತು ತಿನ್ನಬೇಕು ಅಂತಲ್ಲ. ನಾನು ಸಾಮಾನ್ಯವಾದ ಒಂದು ಪಿಕ್ಚರ್ ನಿಮ್ಮ ಕಣ್ಣು ಮುಂದೆ ಇಟ್ಟಿದ್ದು. ಎಲ್ಲ ಆಹಾರವೂ ಎಲ್ಲರಿಗೂ ಒಳ್ಳೆಯದೇ. ಆದರೆ ಕೆಲವೊಮ್ಮೆ ಕೆಲವು ಸಮಸ್ಯೆಗಳಿರುವಾಗ ನಾವು ಕೆಲವೊಂದನ್ನು ಸ್ವಲ್ಪ ಕಡಿಮೆ ಮಾಡಿ ಅಥವಾ ಬಿಟ್ಬಿಡಿ ಅಂತ ಹೇಳ್ತೇವೆ. ಅದು ಬಿಟ್ಟರೆ ಎಲ್ಲರಿಗೂ ಎಲ್ಲದೂ ಒಳ್ಳೆಯದು. ನಾನು ಇದರಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏನು ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.